ಪ್ರವಾಸಿಗರ ನರಮೇಧ ಕಾಶ್ಮೀರಿ ಉಗ್ರ ದಾಳಿಗೆ ಇಬ್ಬರು ಕನ್ನಡಿಗರು ಸೇರಿ 26 ಮಂದಿ ಬಲಿಯಾಗಿದ್ದಾರೆ. ಚಡ್ಡಿ ಬೆಚ್ಚಿಸಿ ಐಡಿ ಪರಿಶೀಲಿಸಿ ಮುಸ್ಲಿಮರಲ್ಲ ಎಂದು ಖಾತ್ರಿಪಡಿಸಿಕೊಂಡು ಗುಂಡಿನ ದಾಳಿ ನಡೆಸಿದ್ದಾರೆ. ಹೆಂಡತಿ ಮಕ್ಕಳ ಕಣ್ಣೆದುರಲ್ಲೇ ಶಿವಮೊಗ್ಗದ ಮಂಜುನಾಥ್ ಮತ್ತು ಬೆಂಗಳೂರಿನ ಭೂಷಣ್ ಸಾವಿಗೀಡಾಗಿದ್ದಾರೆ. ಮೋದಿ ಸೌದಿಗೆ ತೆರಳಿದಾಗ ಅಮೆರಿಕ ಉಪಾಧ್ಯಕ್ಷ ಭಾರತಕ್ಕೆ ಬಂದಾಗಲೇ ಉಗ್ರರು ಅಟ್ಟಹಾಸ ಮೆರೆದಿದ್ದಾರೆ. 370ನೇ ವಿಧಿ ರದ್ದು ಆಗಿದ್ದು, ಪುಲ್ವಾಮಾ ದಾಳಿ ನಂತರ ಕಾಶ್ಮೀರದಲ್ಲಿ ದೊಡ್ಡ ಭಯೋತ್ಪಾದಕ ದಾಳಿ ನಡೆದಿದೆ. 25 ವರ್ಷದಲ್ಲೇ ಪ್ರವಾಸಿಗರ ಮೇಲೆ ಅತಿ ಘೋರ ಅಟ್ಯಾಕ್. ರಾಣ ಗಡಿಪಾರಿಗೆ ಸೇಡು ತೀರಿಸಿಕೊಂಡ್ರ ಭಯೋತ್ಪಾದಕರು. ಬೇಸಿಗೆ ಪ್ರವಾಸಕ್ಕೆಂದು ಕಣಿವೆ ರಾಜ್ಯ ಕಾಶ್ಮೀರಕ್ಕೆ ತೆರಳಿದ್ದ ಪ್ರವಾಸಿಗರನ್ನ ಗುರಿಯಾಗಿಸಿ ಉಗ್ರರು ಮಂಗಳವಾರ ಭೀಕರ ನರಮೇಧ ನಡೆಸಿದ್ದಾರೆ. ದಕ್ಷಿಣ ಕಾಶ್ಮೀರದ ಪಹಲ್ಗಾಮ್ ಜಿಲ್ಲೆಯ ಬೈಸರನ್ ಹುಲ್ಲುಗಾವಲು ಪ್ರದೇಶದಲ್ಲಿ ಕುಟುಂಬ ಸದಸ್ಯರೊಂದಿಗೆ ಕಾಲ ಕಳೆಯುತ್ತಿದ್ದ ಪ್ರವಾಸಿಗರನ್ನ ಗುರಿಯಾಗಿಸಿ ನಡೆಸಿದ ದಾಳಿಯಲ್ಲಿ ಇಬ್ಬರು ಕನ್ನಡಿಗರು ಸೇರಿ 26 ಜನರು ಸಾವನ್ನಪ್ಪಿದ್ದಾರೆ. ಮೃತ ಕನ್ನಡಿಗರನ್ನ ಶಿವಮೊಗ್ಗದ ಉದ್ಯಮಿ ಮಂಜುನಾಥ್ ರಾವ್ ಮತ್ತು ಬೆಂಗಳೂರಿನ ಭರತ್ ಭೂಷಣ್ ಎಂದು ಗುರುತಿಸಲಾಗಿದೆ. ಮೃತರಲ್ಲಿ ಇಬ್ಬರು ವಿದೇಶಿಯರು ಕೂಡ ಇದ್ದಾರೆ. ಘಟನೆಯಲ್ಲಿ ಹಲವರು ಗಾಯಗೊಂಡಿದ್ದು ಅವರನ್ನ ಸಮೀಪದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತದೆ. ಉಗ್ರರ ದಾಳಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಆದಿ ಗಣ್ಯರು ಕಟು ನುಡಿಗಳಲ್ಲಿ ಖಂಡಿಸಿದ್ದಾರೆ. ಮತ್ತೊಂದಿಗೆ ಸುದ್ದಿಗಿರಿದ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಾಶ್ಮೀರಕ್ಕೆ ದೌಡಾಯಿಸಿದ್ದು, ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಈ ದಾಳಿಯನ್ನ ಜಮ್ಮು ಕಾಶ್ಮೀರದಲ್ಲಿ 370ನೇ ವಿಧಿ ರದ್ದುಪಡಿಸಿದ ಬಳಿಕದ ಪುಲ್ವಾಮಾದಲ್ಲಿ ಯೋಧರನ್ನ ಗುರಿಯಾಗಿಸಿ ನಡೆಸಿದ ಬಳಿಕ ಅತಿ ದೊಡ್ಡ ದಾಳಿಯಾಗಿದೆ. ಜೊತೆಗೆ ಕಾಶ್ಮೀರದಲ್ಲಿ ಪ್ರವಾಸಿಗರನ್ನ ಗುರಿಯಾಗಿಸಿ ಕಳೆದ 25 ವರ್ಷಗಳಲ್ಲೇ ನಡೆಸಿದ ಅತಿ ದೊಡ್ಡ ದಾಳಿ ಎಂದು ಬಣ್ಣಿಸಲಾಗಿದೆ. ಭಾರತದ ಮಿನಿ ಸ್ವಿಟ್ಜರ್ಲೆಂಡ್ ಎಂದೇ ಖ್ಯಾತಿ ಪಡೆದಿರುವ ಕಾಶ್ಮೀರದ ಪಹಲ್ಗಾಮ್ನ ಸುಂದರ ಬೈಸರನ್ ಹುಲ್ಲುಗಾವಲು ಪ್ರದೇಶದಲ್ಲಿ ನಡೆದ ದಾಳಿಯ ಹೊಣೆಯನ್ನು ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಅಧೀನ ಸಂಪುಟನೆಯಾದ ದಿ ರೆಸಿಸ್ಟೆನ್ಸ್ ಫ್ರಂಟ್ TRF ಸಂಘಟನೆ ಹೊತ್ತುಕೊಂಡಿದೆ. ಇನ್ನು ದಕ್ಷಿಣ ಕಾಶ್ಮೀರದಿಂದ ಕಿಶ್ತ್ವಾರ್ ಮೂಲಕ ಆಗಮಿಸಿ ಇವರು ದಾಳಿ ನಡೆಸಿರಬಹುದು ಎಂಬ ಶಂಕೆ ಇದೆ. ಇದು ಪ್ರಧಾನಿ ನರೇಂದ್ರ ಮೋದಿ ಸೌದಿ ಅರೇಬಿಯಾಗೆ ತೆರಳಿದ್ದಾಗ ಹಾಗೂ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಭಾರತಕ್ಕೆ ಆಗಮಿಸಿದಾಗ ಘಟನೆ ನಡೆದಿದೆ. ಅಲ್ಲದೆ 26ರಿಂದ 11 ದಾಳಿ ಸಂಚುಕೋರತಹವು ರಾಣ ಭಾರತಕ್ಕೆ ಗಡಿಪಾರಾದ ಬೆನ್ನಲ್ಲೇ ನಡೆದ ದಾಳಿಯಾಗಿದೆ. ಹೀಗಾಗಿ ಉಗ್ರರು ವಿಶೇಷ ಸಂದೇಶ ನೀಡಲು ದಾಳಿ ಮಾಡಿರಬಹುದು ಎಂದು ಶಂಕಿಸಲಾಗಿದೆ. ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನ ಬೈಸರನ್ ಹುಲ್ಲುಗಾವಲು ಮಿನಿ ಸ್ವಿಟ್ಜರ್ಲೆಂಡ್ ಎಂದೇ ಖ್ಯಾತಿಯನ್ನ ಪಡೆದುಕೊಂಡಿದೆ. ಅಪ್ರತಿಮ ಪ್ರಾಕೃತಿಕ ಸೌಂದರ್ಯದ ಕಾರಣ ಇಲ್ಲಿ ಅನೇಕ ಹಿಂದಿ ಸಿನಿಮಾಗಳು ಚಿತ್ರೀಕರಣಗೊಂಡಿವೆ. ಆದರೆ ಈ ಪ್ರದೇಶದ ಬೆಟ್ಟಗುಡ್ಡದಿಂದ ಕೂಡಿದೆ. ಹೀಗಾಗಿ ವಾಹನಕ್ಕೆ ಪ್ರವೇಶಿಸಲಾಗದು. ಕಾಲ್ನಡಿಗೆ ಅಥವಾ ಕುದುರೆ ಮೂಲಕ ಇಲ್ಲಿ ತಲುಪಬೇಕು. ಈ ಪ್ರಕೃತಿ ಸೌಂದರ್ಯ ಆಸ್ವಾದಿಸಲು ಭಾರತದ ವಿವಿಧ ಭಾಗ ಹಾಗೂ ವಿದೇಶಗಳಿಂದ ಪ್ರವಾಸಿಗರು ಆಗಮಿಸುತ್ತಾರೆ. ಆದರೆ ಪಕ್ಕದ ಅಡವಿಗಳಲ್ಲಿ ಅವಿತಿದ ಸುಮಾರು 5 ಉಗ್ರರು ಅಲ್ಲಿಂದ ಹೊರಬಂದು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ಪ್ರವಾಸಿಗರ ಜಾತಿ ಧರ್ಮ ಕೇಳಿ ಅವರು ಮುಸ್ಲಿಮರಲ್ಲ ಎಂದು ಖಚಿತಪಡಿಸಿಕೊಂಡು ದಾಳಿಯನ್ನ ನಡೆಸಿದ್ದಾರೆ. ದಾಳಿ ನಡೆಸಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಬಳಿಕ ಸ್ಥಳೀಯರು ಅಲ್ಲಿ ನೆರೆದು ಕುದುರೆ ಮೂಲಕ ಹಾಗೂ ಮೈ ಮೇಲೆ ಗಾಯಾಳುಗಳನ್ನ ಹೊತ್ತು ಆಸ್ಪತ್ರೆಗೆ ದಾಖಲಿಸಲಿದ್ದಾರೆ. ಆಗ ಹೆಚ್ಚಿನ ಭದ್ರತಾ ಪಡೆಗಳು ಸ್ಥಳಕ್ಕೆ ಧಾವಿಸಿದ್ದು ಪರಾರಿಯಾದ ಉಗ್ರರಿಗೆ ಶೋಧ ಕಾರ್ಯವನ್ನ ಪ್ರಾರಂಭ ಮಾಡಿದ್ದಾರೆ. ಮೃತರಲ್ಲಿ ಗುಜರಾತ್, ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ ಹೀಗೆ ವಿವಿಧ ರಾಜ್ಯದ ಜನರಿದ್ದಾರೆ. ಭಯೋತ್ಪಾದಕ ದಾಳಿಗಳಿಂದ ತತ್ತರಿಸಿದ್ದ ಕಾಶ್ಮೀರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಶಾಂತಿ ಸ್ಥಿತಿ ನೆಲೆಸಿದ್ದು ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತಿರುವ ನಡುವೆ ದಾಳಿ ನಡೆದು ಬೆಚ್ಚಿ ಬೀಳಿಸಿದೆ. ಮಗ ಪರೀಕ್ಷೆಯಲ್ಲಿ 96 ಮಾರ್ಕ್ಸ್ ತೆಗೆದಿದ್ದ ಅಂತ ಒಬ್ರು ಹೋದ್ರೆ ಇನ್ನೊಬ್ರು ಮದುವೆಯಾಗಿ ಬರೀ 6 ದಿನ ಆಗಿತ್ತು. ಜೀವನದ ಅದೆಷ್ಟೋ ಕನಸು ಕಂಡ ನವ ಜೋಡಿ ಮಧುಚಂದ್ರಕ್ಕೆ ಅಂತ ಕಾಶ್ಮೀರಕ್ಕೆ ಹೋಗಿದ್ದಾರೆ. ಹೀಗೆ ನಾನಾ ಕಾರಣಗಳಿಂದ ತಮ್ಮ ಖುಷಿಯನ್ನ ಇಮ್ಮಡಿಗೊಳಿಸಲು ನಾನಾ ಭಾಗಗಳಿಂದ ಭೂಲೋಕದ ಸ್ವರ್ಗದಂತಿರುವ ಕಾಶ್ಮೀರಕ್ಕೆ ಹೋದ್ರು ಅದು ನರಕ ಅನ್ನೋದು ಮತ್ತೆ ಸಾಬೀತಾಗಿದೆ. ಮದುವೆಯಾದ ಬೆನ್ನಲ್ಲೇ ಜೀವನದ ರಸಮಯ ಕ್ಷಣವನ್ನ ಆನಂದಿಸೋಕೆ ಕಾಶ್ಮೀರಕ್ಕೆ ಹೋದ್ರೆ ಬಟ್ಟೆ ಬಿಚ್ಚಿಸಿ ಹಿಂದೂನ ಮುಸ್ಲಿಮ ಅಂತ ನಿರ್ಧರಿಸಿ
ಪಾಪ ಕಣ್ರಿ, ಆ ನವ ಜೋಡಿಯ ಯುವಕನನ್ನ ಆ ಯುವತಿಯ ಕಣ್ಣುದರೆ ಕೊಂದು ಬಿಟ್ರು. ಅಲ್ಲಿಗೆ ಆ ಹುಡುಗಿಯ ಭವ್ಯ ಕನಸು ಕಣ್ಣೀರು ಮತ್ತು ರಕ್ತದ ಜೊತೆ ನುಚ್ಚುನೂರಾಗಿತ್ತು. ಇನ್ನು ಶಿವಮೊಗ್ಗದ ಮೃತ ಮಂಜುನಾಥ್ ಪತ್ನಿ ಜೊತೆ ಉಗ್ರರು ಅಟ್ಟಹಾಸ, ಹಿಂದೂಗಳನ್ನ ಪರಿಶೀಲಿಸಿ ಒಂದೇ ಗುಂಡೇಟಿಗೆ ಕೊಂದು ಬಿಟ್ರು, ಮುಸ್ಲಿಮರನ್ನ ಬಿಟ್ಟು ಕಳುಹಿಸಿದ್ರು ಎಂದು ಪಲ್ಲವಿ ನೋವಿನ ನುಡಿಯನ್ನ ಹೇಳ್ಕೊಂಡಿದ್ದಾರೆ. ನಾವು ತಿಂಡಿ ತಿನ್ನುತ್ತಿದ್ದಾಗ ಈ ದಾಳಿ ನಡೆದಿದೆ, ಹಿಂದೂಗಳನ್ನೇ ಗುರಿಯಾಗಿಸಿಕೊಂಡು ಈ ದಾಳಿ ಮಾಡಿದ್ದಾರೆ, ನೀನು ಹಿಂದೂನಾ ಎಂದು ಕೇಳಿ ಪರಿಶೀಲಿಸಿ ಬಳಿಕ ಒಂದೇ ಗುಂಡೇಟಿಗೆ ನನ್ನ ಗಂಡನನ್ನ ಕೊಂದಿದ್ದಾರೆ. ಅಲ್ಲಿದ್ದ ಗಂಡಸರನ್ನೇ ಗುರಿಯಾಗಿಸಿ ಅವರ ಧರ್ಮ ಕೇಳಿ ಸಾಯಿಸಿದ್ದಾರೆ, ಮುಸ್ಲಿಮರನ್ನ ಬಿಟ್ಟು ಕಳಿಸಿದ್ದಾರೆ, ನನ್ನ ಮಗನ ಮೇಲೂ ಗುಂಡು ಹಾರಿಸಿ ಎಂದು ಉಗ್ರರಿಗೆ ಕೇಳಿದೆ. ಅದಕ್ಕವರು ಮೋದಿಜಿ ಕೋ ಬತಾವೋ, ಮೋದಿಗೆ ಹೋಗಿ ಹೇಳು ಎಂದಿದ್ದಾರೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಪ್ರವಾಸಿಗರ ಮೇಲಿನ ಉಗ್ರರ ದಾಳಿಯಲ್ಲಿ ಮೃತಪಟ್ಟ ಶಿವಮೊಗ್ಗದ ಉದ್ಯಮಿ ಮಂಜುನಾಥ್ ರವರ ಪತ್ನಿ ಪಲ್ಲವಿ ಅವರ ಆಕ್ರಂದನದ ನುಡಿಗಳಿವು. ಘಟನೆ ಹಿನ್ನೆಲೆಯಲ್ಲಿ ಮಾತನಾಡಿದ ಪಲ್ಲವಿ ತಮ್ಮ ಕಣ್ಣೀರ ಕಥೆಯನ್ನ ತೆರೆದಿಟ್ರು. ನನ್ನ ಮಗನಿಗೆ ತಿಂಡಿ ತಿನ್ನುವ ಆಸೆಯಾಯಿತು, ಅದರಿಂದ ನನ್ನ ಪತಿ ಅದನ್ನ ಖರೀದಿಸಲು ಮಗನೊಂದಿಗೆ ಯಾವುದೋ ಅಂಗಡಿಗೆ ಹೋದ್ರು. ಆಗ ನಮಗೆ ಗುಂಡಿನ ಶಬ್ದ ಕೇಳಿಸ್ತು. ನಾನು ಪತಿಯನ್ನ ನೋಡಿದಾಗ ಅವರು ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಆಗ ಸಹ ಪ್ರವಾಸಿಗರು ಭಾಗೋ ಭಾಗೋ ಎಂದು ಕೂಗಲು ಆರಂಭಿಸಿದ್ರು. ನನ್ನ ಗಂಡನನ್ನ ಕೊಂದು ಮಗನಿಗೆ ಬೈದು ಹಲ್ಲೆ ಮಾಡಿದ್ದಾರೆ, ನಮ್ಮಿಬ್ಬರ ಮೇಲೂ ಗುಂಡು ಹಾರಿಸಿ ಎಂದು ಉಗ್ರರಿಗೆ ಹೇಳಿದೆ. ಅವರು ಮೋದಿಜಿ ಕೋ ಬತಾವೋ, ಮೋದಿಗೆ ಹೋಗಿ ಹೇಳು ಎಂದರು. ಬಿಸ್ಮಿಲ್ಲಾ ಎನ್ನುತ್ತಿದ್ದ ಮೂವರು ಮುಸ್ಲಿಮರು ನಮ್ಮನ್ನ ಸುರಕ್ಷಿತವಾಗಿ ಕೆಳಗೆ ಕರೆದುಕೊಂಡು ಬಂದ್ರು ಎಂದು ದಾಳಿಯಲ್ಲಿ ಮೃತಪಟ್ಟ ಮಂಜುನಾಥ್ ಪತ್ನಿ ಪಲ್ಲವಿ ಹೇಳುತ್ತಾ ಕಣ್ಣೀರು ಹಾಕಿದ್ದಾರೆ. ನಾವು ಏಪ್ರಿಲ್ 19ರಂದು ಪ್ರವಾಸಕ್ಕೆ ಹೋಗಿದ್ವು. ಇದು ಗುಡ್ಡಗಾಡು ಪ್ರದೇಶವಾದ್ದರಿಂದ ಕಣಿವೆಯ ಮೂಲಕ ಹಾದು ಹೋಗಲು ಕುದುರೆಗಳನ್ನ ಬಾಡಿಗೆಗೆ ಪಡೆಯಬೇಕಾಯಿತು. ಕೆಲವು ದಿನಗಳವರೆಗೂ ಎಲ್ಲವೂ ಸಾಮಾನ್ಯವಾಗಿತ್ತು. ಆದರೆ ಇಂದು ದುರಂತ ಘಟನೆ ಸಂಭವಿಸಿದೆ ಎಂದು ಕಂಬನಿಗರೆದಿದ್ದಾರೆ. ನಾನಿನ್ನು ಆಘಾತದಲ್ಲಿದ್ದೇನೆ, ಪತಿಯ ಶವವನ್ನು ಶಿವಮೊಗ್ಗಕ್ಕೆ ಕರೆದೊಯ್ಯಲು ವ್ಯವಸ್ಥೆ ಮಾಡಿ ಎಂದು ಪಲ್ಲವಿ ಹೇಳಿಕೆಯನ್ನ ನೀಡಿದ್ದಾರೆ.